ಮಕ್ಕಳಿಗೆ ದೀರ್ಘ ಸೌಮಂಗಲ್ಯ ಭಾಗ್ಯವನ್ನು ಕರುಣಿಸುವ ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಆಚರಿಸುವ ಶುಭಪ್ರದ ಶ್ರೀ ಮಂಗಳಗೌರಿ ವ್ರತ. ಹೆಣ್ಣು ತನ್ನ ಜೀವಿತಾವಧಿಯಲ್ಲಿ 5 ವರ್ಷಗಳ ಕಾಲ ಆಚರಿಸುವ ವ್ರತ. ವ್ರತದ ಹೆಸರಿನಂತೆ ವ್ರತದ ಫಲವು ಅತ್ಯಂತ ಮಂಗಳಕರ. ಮಣೆಯ ಮೇಲೆ ಒಂದು ಬ್ಲೌಸ್ ಪೀಸ್ ಅನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ಕಲಶದಲ್ಲಿ ಅರಿಶಿಣದ ಕೊಂಬು, ಬಟ್ಟಲಡಿಕೆ, ಅಕ್ಷತೆ, ಹೂವು, ದಕ್ಷಿಣೆ ಹಾಕಿ ಕಲಶವನ್ನ ಸಿದ್ಧ ಮಾಡಿ ಅದರ ಹಿಂದೆ ಶಿವ ಪಾರ್ವತಿ ಚಿತ್ರಪಟ ಮುಂದೆ ಬೆಲ್ಲದ ಅಚ್ಚಿನ ಮೇಲೆ ಗೌರಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಿ ಒಂದು ಜೊತೆ ದೀಪವನ್ನು ಮುಂದೆ ಇಡಬೇಕು. ದೇವರ ಎರಡೂ ಕಡೆ ಮೊದಲ ವರ್ಷ 16 ವೀಳ್ಯದೆಲೆ 16 ಬಟ್ಟಲಡಿಕೆ, ನಂತರ ವರ್ಷಗಳಲ್ಲಿ 5 ವೀಳ್ಯದೆಲೆ 5 ಬಟ್ಟಲಡಿಕೆ ಕೊಬ್ಬರಿ ಬಟ್ಟಲನ್ನ ಇಡಬೇಕು. ನಂತರ ಗೌರಿ ವಿಗ್ರಹದ ಹಿಂಭಾಗದಲ್ಲಿ ಕರಿಮಣಿ, ಬಿಚ್ಚೋಲೆ, ಬಾಗಿನದ ಸಾಮಾನುಗಳನ್ನ ಜೋಡಿಸಿ ಗಣಪತಿ ವಿಗ್ರಹ ಅಥವಾ ಅರಿಶಿಣದ ಪಿಳ್ಳರಿ ಗಣಪತಿ, ತೆಂಗಿನಕಾಯಿ, ಬಾಳೆಹಣ್ಣು ತಾಂಬೂಲವನ್ನ ಗಣಪತಿ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. 16 ದೀಪಗಳ ಆಕೃತಿಯಲ್ಲಿ ತಂಬಿಟ್ಟನ್ನು ಮಾಡಿ ದೇವರಿಗೆ ಆರತಿ ಮಾಡಿ ನಂತರ ಅದರಲ್ಲಿ ಸಟುಗವನ್ನು ಹಿಡಿದು ಕಪ್ಪು ಮಾಡಿಕೊಂಡು ಸ್ವಲ್ಪ ತುಪ್ಪ ಸವರಿ ದೇವರಿಗೆ ಹಾಗೂ ನಾವು ಇಟ್ಕೋಬೇಕು. ಯಥಾಶಕ್ತಿ ಧೂಪ ದೀಪ ನೈವೇದ್ಯ ಮಾಡಿ ನಿಮ್ಮ ಸಮಯಕ್ಕೆ ತಕ್ಕಂತೆ ಮಂಗಳಗೌರಿ ಹಾಡು, ಅಷ್ಟೋತ್ರ, ಕಥೆಯನ್ನು ಹೇಳಿಕೊಂಡರೆ ಮಂಗಳಗೌರಿ ವ್ರತ ಸಂಪೂರ್ಣವಾಗುತ್ತೆ. ಮಾರನೇ ದಿನ ಪೂಜೆ ಮಾಡಿ ದೇವರ ಕಲಶವನ್ನು ಕದಲಿಸಿ ಅಕ್ಕಿ ಮತ್ತಿತರ ವಸ್ತುಗಳನ್ನು ಹಾಗೆ ತೆಗೆದು ಮುಂದಿನ ವಾರಕ್ಕೆ ಅದನ್ನೇ ಉಪಯೋಗಿಸಬಹುದು. ಬೆಲ್ಲ ಮತ್ತು ವೀಳ್ಯದೆಲೆಯನ್ನು ಮಾತ್ರ ಪ್ರತಿ ವಾರ ಬದಲಾಯಿಸ್ತಾ ಇರಬೇಕು. ಈ ವ್ರತದ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ವ್ರತದ ಆಚರಣೆಯ ಹೆಚ್ಚಿನ ಮಾಹಿತಿ ಸಟಿಕ ರತ್ನಮಾಲಾ ಪುಸ್ತಕದಲ್ಲಿದೆ. ಶ್ರೀನಿಧಿ ಪಬ್ಲಿಕೇಶನ್, ಬಳೆಪೇಟೆ, ಅವಿನಿ ರಸ್ತೆ, ಬೆಂಗಳೂರು.